ಕಪ್ಪಿಲೆ ಒಂದು ಕಪ್ ಗೋಧಿ ಹಿಟ್ಟು ನಾದಿ ನೋಡ್ರಿ, ಉಪ್ಪು ಹಾಕಿ ಇಲ್ಲಿ ನಾದಿಟ್ಟು ನೋಡ್ರಿ, ಉಪ್ಪು ಹಾಕಿ ನಾದಿಡಿದ್ರೆ ಗಟ್ಟಿಯಾಗ. ಆಮೇಲೆ ಇದೇ ಕಪ್ಪಿಲೆ ಒಂದು ಅರ್ಧ ಕಪ್ಪು ಬೆಲ್ಲ ತೊಗೊಂಡು ನೋಡ್ರಿ. ಈಗ ಬೆಲ್ಲ ತೊಗೊಂಡು ಅರ್ಧ ಕಪ್ಪು, ಅದಕ್ಕೆ ಸ್ವಲ್ಪ ಕೊಬ್ಬರಿ ಗೋಡಂಬಿ ದಿಢೀರ್ ಮಾಲ್ದಿ ಮಾಡಿದ್ ಹೇಳ್ತೀನಿ ನೋಡ್ರಿ. ಈಗ ಹಿಂಗೆ 2 ಉಳ್ಳಿ ಹರ್ಕೋಬೇಕ್ರಿ. ಇವನ್ನ ಹಿಟ್ಟು ಐತಲ್ರಿ ಅದ್ರಾಗ ಎದ್ಬೇಕ್ರಿ. ಹಿಟ್ಟಿನಾಗ ಎದ್ಬೇಕ್ರಿ. ಹಿಂಗೆ 2 ಎದ್ದು ಕ್ಯಾಶಿ ಲಟ್ಟಿಸ್ಬೇಕು ನೋಡ್ರಿ. ಈಗ 2 ಇಟ್ಟಿಟ್ಟು ಲಟ್ಟಿಸ್ಬೇಕ್ರಿ. ಆಮೇಲೆ ಇದು ಹೆಜ್ಜು ಮನ್ಯಾಗ ಹೆರ್ಜೈತಿ ನೋಡ್ರಿ, ಬೆಲ್ಲನ ಇದ್ರೊಳಗೆ ಇಡ್ಬೇಕು ನೋಡ್ರಿ. ಹಿಂಗೆ ಇದ್ರೊಳಗಿಟ್ಟು ಇದ್ರ ಮ್ಯಾಗ ಇನ್ನೊಂದು ಹಾಕಿ ಲಟ್ಟಿಸ್ಬೇಕ್ರಿ. ಹಿಂಗೆ ಗಟ್ಟಿಯಾಗ ನಾದ್ರಿ ಹಿಟ್ಟು. 1 ಕಪ್ ತೊಗೊಂಡಿನ್ರಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾದಿ ನೋಡ್ರಿ. ಈಗ ಬೆಲ್ಲನ ಹೆರ್ಜು ಮನ್ಯಾಗ ಹೆರ್ಜೆ ಹಾಕ್ರಿ, ಅಂದ್ರೆ ಹರಿದಿಲ್ರಿ ಇದು. ಈಗ ಆಮೇಲೆ ಈಗ ಇಷ್ಟು ದಪ್ಪ ಇರ್ಬೇಕು ನೋಡ್ರಿ ಮಾಲ್ದಿದಲ್ಲ, ಇದಕ್ಕೆ ಹಂಚಿಗೆ ಹಾಕ್ತೀನಿ ನೋಡ್ರಿ. ಈಗ ಅದಕ್ಕೆ ಒಂದು 8 ಗೋಡಂಬಿ, ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡು ನೋಡ್ರಿ, ಒಣ ಕೊಬ್ಬರಿ. ಇದಿಷ್ಟು ಅದ್ರಾಗ ಹಾಕಿದ್ರಿ ಲಾಸ್ಟಿಗೆ. ಇದು ಬೈಲ್ರಿ. ಈಗ ಹೊಳಿಸಿ ಹಾಕ್ಬೇಕು ನೋಡ್ರಿ. ಹಿಂಗೆ ಹೊಳಿಸಿ ಹಾಕ್ಬೇಕ್ರಿ. ಬಿರುಸಾಗ ಬಯಸ್ರಿ, ಅಂದ್ರೆ ಮಿಕ್ಸರ್ನ್ಯಾಗ ಚಲೋ ಹೊತ್ನ್ಯಾಗ. ಈಗ ತಯಾರಾತು ನೋಡ್ರಿ. ಹಿಂಗೆ ಹೊಳಿಸಿ ಹಾಕಿ ಬೇಯಿಸ್ಬೇಕ್ರಿ. ಆಮೇಲೆ ಈ ತಾಟಿ ತೆಗಿತೀನಿ ನೋಡ್ರಿ. ಈ ತಾಟಿ ಇದು ಸ್ವಲ್ಪ ಆರು ತಣ್ಣಗಾಗಿಂದ ಮಿಕ್ಸರ್ನಾಗ ರುಬ್ತೀನಿ ರೀ. 6 ತಣ್ಣಗೈತ್ರಿ, ಮಿಕ್ಸರ್ನಾಗ ರುಬ್ತೀನಿ ನೋಡ್ರಿ. ಈಗ ಮಿಕ್ಸರ್ನಾಗ ರುಬ್ಬಿ ನೋಡ್ರಿ. ಒಂದು ಸ್ವಲ್ಪ ರವಾದಂಗೆ ರುಬ್ಬಿಡ್ರಿ. ಈಗ ಈ ಗೋಡಂಬಿ ಕೊಬ್ಬರಿ ಒಳಗೆ ಹಾಕ್ತೀನಿ ನೋಡ್ರಿ. ಇದ್ರ ಮಸ್ತಾಗೈತೆ ನೋಡ್ರಿ. ಇದು ಏನಾಗುತ್ತೆ, 6 ತಣ್ಣಗಾಗಿಂದ ಬಳ ಬಳ ಅಂತ ಉದುರಾಗುತ್ತೆ ನೋಡ್ರಿ. ಇದು ಮತ್ತು ನೀವು ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಮತ್ತು ಯಾಕೆ ಉದುರಿಲ್ಲ ಅನ್ಬಾರ್ದು ನೀವು. ಇದು 6 ತಣ್ಣಗಾಗಿಂದ ಉದುರಾಗತ್ತೆ ರೀ. ಇದು ಇನ್ನೊಂದು ಸ್ವಲ್ಪ ಬಿಸಿ ಐತಲ್ರ, ನೀವು 6 ತಣ್ಣಗಾಗಿಂದ ಹಾಕ್ರಿ ಮಿಕ್ಸರ್ಗೆ ಮಾಲ್ದಿ ಚಪಾತಿನ. ಈಗ ಮಸ್ತ್ ಆತು ನೋಡ್ರಿ. ಈಗ ಇದ್ರೊಳಗೆ ಚಲೋ ತುಪ್ಪ ಹಾಕೊಂಡ್ಬಿಡೋದು ನೋಡ್ರಿ. ಈಗ ಕೆಲವೊಬ್ರು ಇದನ್ನ ಉಂಡಿನೂ ಕಟ್ತಾರೆ ರೀ. ಇದು ಉಂಡೆ ಕಟ್ಟೋಕ್ಕೂ ಬರ್ತು ನೋಡ್ರಿ. ಹಿಂಗತೆ ಈಗ ಹಿಂಗೆ ತೊಗೊಂಡು ಈಗ ಉಂಡೆ ಮಾಡೋಕ್ಕೂ ಬರ್ತೀರಿ ಇದು. ಹಿಂಗತೆ ಈ ರಾಜಸ್ಥಾನ ಮಂದಿ ಇದು ಉಂಡೆ ಕಟ್ತಾರೆ ಹಿಂಗತೆ, ದೊಡ್ಡ ಹಿಂಗೆ ಉಂಡೆ ಕಟ್ಟಿ ಉಣ್ಣಾಕ್ಕೂ ಬರ್ತಾ, ಹಂಗೆ ಉದುರಾಗನೂ ಉಣ್ಣಾಕ ಬರ್ತು ನೋಡ್ರಿ. ದಿಢೀರ್ ಮಾಲ್ದಿ ತಯಾರಾತು.